ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ನನ್ನ ಕಾಶಿ ಎಪಿಸೋಡನ್ನು ಯಾರ್ಯಾರು ನೋಡಿ 100K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದೀರಾ. ಮನಬಿಚ್ಚಿ ಹಾರೈಕೆಗಳನ್ನು ಕಳಿಸಿದ್ದೀರಾ, ನನಗೆ ಹರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಬಹಳಷ್ಟು ಜನರಿಗೆ ನನ್ನ ಈ ವೇಷಭೂಷಣವನ್ನು ನೋಡಿಬಿಟ್ಟು ಏನಿದು ಸನಾತನ ಕಥನ ಅಂತ ಹೇಳ್ತಾರೆ, ಈ ರೀತಿ ಸ್ಕಿನ್ ಶೋ ನಡೀತಾ ಇದೆ ಅನ್ನೋದು ಅನಿಸ್ಬೋದು. ಕೆಲವೊಂದಷ್ಟು ಕಾಮೆಂಟ್ಸ್ ಅನ್ನೋದು ನನಗೆ ಕೆಲವು ಪ್ರೀವಿಯಸ್ ಎಪಿಸೋಡ್ನಲ್ಲಿ ಕೂಡ ಬಂದಿದೆ. ಹಾಗೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನಾನು ಟ್ರಿಪ್ಗೆ ಹೋಗಿರುವಾಗ ಕೆಲವೊಂದಷ್ಟು ಪ್ಲೇಸಸಲ್ಲಿ ಹಾಕುವಂತಹ ಬಟ್ಟೆಗೂ ಹಾಗೂ ನಾನು ಮಾಡುವಂತಹ ಇಲ್ಲಿ ಕೊಡುವಂತಹ ಕಾಂಟೆಂಟ್ಗೂ ಕೆಲವೊಂದು ಸತಿ ಕೆಲವು ಜನಕ್ಕೆ ಅದು ಅರ್ಥನೇ ಆಗೋದಿಲ್ಲ. ನೀವು ಶಾರ್ಟ್ಸ್ ಹಾಕೋತೀರಾ, ನೀವು ಸನಾತನ ಕಥನದ ಬಗ್ಗೆ ಮಾತಾಡ್ತೀರಾ, ಸನಾತನ ಧರ್ಮ ಅಂತಂದರೆ ನಿಮಗೇನು ಗೊತ್ತು ಅನ್ನುವಂಥ ಒಂದು ಒಡೇಷಿಯಸ್ ಕ್ವೆಶ್ಚನ್ಸನ್ನು ಕೇಳೋರಿದ್ದಾರೆ. ಸೊ ಇವತ್ತಿನ ಸನಾತನ ಕಥನ ಅನ್ನುವಂಥದ್ದು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಎಪಿಸೋಡ್. ಯಾಕೆಂತಂದರೆ 100K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾವು ಒಂದು ಹೊಸ ಅಧ್ಯಾಯ ಅಂತ ಏನು ಅಂದ್ಕೊಳ್ತೀವಿ, ಒಂದು ಹೊಸ ಹುಮ್ಮಸ್ಸಿನ ಜೊತೆಗೆ ಏನು ಎಪಿಸೋಡನ್ನು ಮಾಡ್ತೀವಿ, ಅದರ ಜೊತೆಗೆ ಸೊ ಬಹಳಷ್ಟು ಜನರಿಗೆ ಬಟ್ಟೆ ಅನ್ನುವಂಥದ್ದು, ಎಸ್ಪೆಷಲಿ ಹೆಣ್ಣು ಮಕ್ಕಳು ಹಾಕಿಕೊಳ್ಳುವಂತಹ ಬಟ್ಟೆ, ಇಟ್ಸ್ ಅ ಮ್ಯಾಟರ್ ಆಫ್ ಮಾಡೆಸ್ಟಿ. ಸನಾತನ ಧರ್ಮದ ಪ್ರತೀಕವಾಗಿ ಕೆಲವೊಂದಷ್ಟು ಬಟ್ಟೆಯನ್ನು ಅಟೆಸ್ಟ್ ಮಾಡಿ ಇಟ್ಟಿದ್ದಾರೆ. ಸಾರಿ ಇರಬಹುದು, ಚೂಡಿದಾರ್ ಇರಬಹುದು, ಬೇಸಿಕಲಿ ಸ್ಕಿನ್ ಶೋ ಆಗದೇ ಇರುವಂತಹ ಬಟ್ಟೆಗಳು ಮಾತ್ರ ಮಾಡೆಸ್ಟ್ ಹೆಣ್ಣು ಮಕ್ಕಳು, ನಿಜವಾದ ಸನಾತನಿಗಳು ಹಾಕಿಕೊಳ್ಳುವಂತಹ ಬಟ್ಟೆ ಅಂತ ಆರ್ಗ್ಯೂ ಮಾಡೋರಿದ್ದಾರೆ. ಹಾಗಾದರೆ ಸನಾತನ ಧರ್ಮದಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಆಗಿರುವಂತಹ ಉಲ್ಲೇಖ ನೋಡೋಕೆ ಸಿಗುತ್ತೆ, ಸನಾತನ ಧರ್ಮ ಬಟ್ಟೆಯನ್ನು ಮಾಡೆಸ್ಟಿಗೆ ಸಮೀಕರಿಸಿ ಮಾತನಾಡುತ್ತಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಮ್ಮ ಸನಾತನ ಧರ್ಮವನ್ನು ನಾವು ಏನು ಪುರಾತನದಿಂದ ನಡ್ಕೊಂಡು ಬಂದಿರುವಂಥದ್ದು ಅಂತ ಹೇಳ್ತೀವಿ, ಅದಕ್ಕೆ ನಮಗೆ ಇವತ್ತಿಗೂ ಕೂಡ ನೋಡೋಕೆ ಪ್ರೂಫ್ ಸಿಗುತ್ತೆ ಏನಾದರೂ ಅಂತಂದರೆ ನಮ್ಮ ಪುರಾತನ ದೇವಸ್ಥಾನಗಳು. ಆ ದೇವಸ್ಥಾನಕ್ಕೆ ಒಂದ್ಸತಿ ಹೋಗಿ ಅಲ್ಲಿ ಸುತ್ತಮುತ್ತಲು ಇರುವಂತಹ ಕಲ್ಲಿನಲ್ಲಿ ಮಾಡಿರುವಂತಹ ಕೆತ್ತನೆ ಇರುತ್ತಲ್ವ, ಅದೆಲ್ಲವನ್ನು ಒಂದ್ಸತಿ ನೀವು ನೋಡಿರ್ತೀರಾ ಡೆಫಿನೆಟ್ಲಿ. ಯಾವುದೇ ಶಿಲ್ಪ ಕೂಡ ಫುಲ್ ಬಟ್ಟೆಯನ್ನು ಹಾಕ್ಕೊಂಡಿಲ್ಲ. ಅಂದರೆ ಅಂದಿನ ಕಾಲದಲ್ಲಿ ಯಾವಾಗ ನಮ್ಮ ಹರಪ್ಪ ಮೊಹೆಂಜೋದಾರೋ ಅನ್ನುವಂತಹ ಸಿವಿಲೈಸೇಷನ್ ಅನ್ನೋದು ಇವಾಲ್ವ್ ಆಗುವಂತಹ ಸಂದರ್ಭ ಇತ್ತು, ಆವತ್ತಿನ ಕಾಲದಲ್ಲಿ ಮೇಲ್ಭಾಗ ಅನ್ನುವಂಥದ್ದು, ಅದು ಹೆಣ್ಣಿರಲಿ ಗಂಡಿರಲಿ, ಮೇಲ್ಭಾಗಕ್ಕೆ ಬಟ್ಟೆಯನ್ನು ಧರಿಸದೇ ಇರುವಂತಹ ಒಂದು ನಾಗರಿಕ ಸಂಸ್ಕೃತಿ ಅನ್ನುವಂಥದ್ದು ಇತ್ತು. ಈ ಕೆಲವು ಜನಕ್ಕೆ ಅನಿಸ್ಬಹುದು, ಆವಾಗ ಯಾವಾಗಲೂ ನಾಗರಿಕತೆ ಇವಾಲ್ವ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಟ್ಟೆ ಬಿಚ್ಕೊಂಡು ಓಡಾಡೋಕ್ಕಾಗತ್ತಾ? ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ವೇಷ ಇರಬಹುದು, ಭೂಷಣ ಇರಬಹುದು, ಕಾಸ್ಮೆಟಿಕ್ಸ್ ಇರಬಹುದು, ಇದೆಲ್ಲವನ್ನು ನಾವು ಕಂಡುಕೊಂಡಿದ್ದು ಏನಕ್ಕೆ ಅಂತಂದರೆ, ಈ ದೇಹ ಅನ್ನುವಂಥದ್ದು ಸುಂದರವಾಗಿ ಕಾಣಿಸ್ಬೇಕು. ಅದು ಬೇರೆಯವರಿಗಿರಲಿ ಅಥವಾ ನನಗೇ ಇರಲಿ. ಕೆಲವು ಜನ ಹೇಳ್ತಾರೆ ಬೇರೆಯವ್ರ ಸಲುವಾಗಿ ಬಟ್ಟೆ ಹಾಕೊಳ್ತಾರೆ ಹೆಣ್ಮಕ್ಳು ಅನ್ನೋದು. ಪರ್ಸ್ನಲಿ ನಾನು ಫೀಲ್ ಮಾಡೋದೇನು ಅಂತಂದರೆ, ನನಗೆ ಚೆನ್ನಾಗಿ ಪ್ರೆಸೆಂಟೇಬಲ್ ಇದ್ದಾಗ, ಚೆನ್ನಾಗಿ ಕಾಣಿಸೋ ರೀತಿಯಲ್ಲಿ ನಾನು ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಂಡೆ ಅಥವಾ ಕ್ಯಾಮ್ರಾದಲ್ಲಿ ಒಂದ್ಸತಿ ನನ್ನ ಮುಖ ನೋಡ್ಕೊಂಡೆ ಅಂತಂದರೆ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತಂದರೆ ಐ ಫೀಲ್ ವೆರಿ ಗ್ರೇಟ್. ಆ್ಯಂಡ್ ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಯಾವತ್ತೂ ಕೂಡ ಈ ದೇಹ ಅನ್ನೋದಿದೆ ಅಲ್ವಾ, ಅದನ್ನು ದೇವಸ್ಥಾನಕ್ಕೆ ಸಮೀಕರಿಸಿ ಮಾತನಾಡುತ್ತೆ. ಇನ್ಫ್ಯಾಕ್ಟ್ ಆಗಮಶಾಸ್ತ್ರದಲ್ಲಿ ದೇವಸ್ಥಾನವನ್ನು ಹೇಗೆ ಕಟ್ಟಬೇಕು ಅಂತ ಹೇಳಲಾಗುತ್ತೆ, ಅದರ ಪ್ರಾಕಾರದಿಂದ ಹಿಡಿದು ಗರ್ಭಗುಡಿಯವರೆಗಿನ ದೇವಸ್ಥಾನದ ರಚನೆ ಅನ್ನುವಂಥದ್ದು ಶಾಸ್ತ್ರೀಯವಾಗಿ ಹೇಗೆ ನಡಿಬೇಕು ಅನ್ನೋದರ ಉಲ್ಲೇಖ ಅನ್ನೋದು ಸಿಗತ್ತೆ ಅಲ್ವಾ. ಅದನ್ನು ಒಂದು ಹ್ಯೂಮನ್ ಬಾಡಿಗೆ ಸಮೀಕರಿಸಿ ಅಲ್ಲಿ ಹೇಳಿರುವಂಥದ್ದು. ಅಂದರೆ ಆ ದೇವಸ್ಥಾನ ಬೇರೆ ಅಲ್ಲ, ಈ ದೇಹ ಬೇರೆ ಅಲ್ಲ. ನಾನು ಹಾಗಾಗಿ ನನ್ನ ಒಂದು ಪ್ರೀವಿಯಸ್ ಎಪಿಸೋಡ್ನಲ್ಲಿ ಲೈಂಗಿಕತೆ ಸಾರುವ ಮಂದಿರ ಅಂತ ಒಂದು ಎಪಿಸೋಡ್ ಇತ್ತಲ್ವಾ, ಹಾಗೆ ಅನೈತಿಕತೆಯ ಪರಿಣಾಮ ಅನ್ನುವಂಥದ್ದು ಏನಾಗುತ್ತೆ ಅನ್ನೋದು 2 ಎಪಿಸೋಡ್ ಇತ್ತಲ್ಲ, ಅದರ ಥಂಬ್ನೇಲನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಕೂಡ ಯಾರು ನೋಡಿಲ್ಲ ಅಂಥವ್ರು ನೋಡಲೇಬೇಕು. ಈ ದೇಹ ಅನ್ನೋದೇ ದೇವಸ್ಥಾನದಲ್ಲಿ ಯಾರಿರ್ತಾರೆ? ಒಬ್ಬ ಪರಮಾತ್ಮನ ಪ್ರತೀಕವಾಗಿರುವಂತಹ ಮೂರ್ತಿ ಅಲ್ಲಿ ಜೀವಂತವಾಗಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಸ್ಕೊಂಡು ಕೂತಿರುತ್ತೆ. ಪರಮಾತ್ಮನ ಪ್ರತೀಕ. ಇದರ ಒಳಗಡೆ ಇರುವಂಥದ್ದು ಏನು? ಅದೇ ಪರಮಾತ್ಮನ ಅಂಶ ಆತ್ಮ. ಇದಕ್ಕೂ ಅದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಇದಕ್ಕೆ ರಿಯಲೈಸೇಷನ್ ಇಲ್ಲದೇ ಇರಬಹುದು, ಆದರೆ ಆ ಪರಮಾತ್ಮನ ಅಂಶವೇ ನನ್ನ ಒಳಗಡೆ ಇರುವಂತಹ, ಈ ದೇಹದಲ್ಲಿ ಈ ಜನ್ಮದಲ್ಲಿ ವಾಸವಾಗಿ ಇರುವಂತಹ ಆತ್ಮ. ಹಾಗಾಗಿ ಇದು ಎರಡೂ ಕೂಡ ಪವಿತ್ರ, ಇದು ಎರಡೂ ಕೂಡ ಅತೀತ. ಸನಾತನ ಧರ್ಮ ದೇಹವನ್ನು ದೇವಸ್ಥಾನಕ್ಕೆ ಹೋಲಿಕೆ ಮಾಡುತ್ತೆ. ಆ ದೇವಸ್ಥಾನವನ್ನು ನಾವು ಹೇಗೆ ಕಲಶವನ್ನು, ಧ್ವಜವನ್ನು ಹಾಕಿ ಹಣ್ಣುಗಳನ್ನು ಕೊಟ್ಟು ಅಲ್ಲಿ ಪೂಜೆಯನ್ನು ಮಾಡಿಸಿ ಅಲ್ಲಿ ಮಾಡುವಂತಹ ಅಲಂಕಾರ ಏನಿದೆ ಅದೇ ನಮ್ಮ ವಸ್ತ್ರ, ವೇಷ, ಭೂಷಣ ಅಥವಾ
ಮೇಕಪ್ ಅಂತ ಏನು ಹೇಳ್ತೀವಿ, ದಿಸ್ ಇಸ್ ಆಲ್ ಅಬೌಟ್ ದ್ಯಾಟ್. ಹಾಗಾಗಿ ದೇಹ ಬೇರೆ ಅಲ್ಲ, ದೇವಸ್ಥಾನ ಬೇರೆ ಅಲ್ಲ. ಯಾವಾಗ ಈ ದೇಹ ಅನ್ನುವಂಥದ್ದು ಅಶುದ್ಧ, ಅಪವಿತ್ರ, ನಾವು ಇದೇ ಥರದ ಬಟ್ಟೆಯನ್ನು ಹಾಕ್ಕೊಂಡಿರಬೇಕು, ಇಲ್ಲ ಅಂತಂದರೆ ಅದು ನಾಗರಿಕತೆಗೆ ವಿರುದ್ಧವಾಗಿರುವಂಥದ್ದು, ಮಾಡೆಸ್ಟಿಯ ಕ್ವೆಶ್ಚನ್ ಅನ್ನುವಂಥದ್ದು ಬರೋಕೆ ಶುರುವಾಯಿತು ಅಂತಂದರೆ, ಯಾವಾಗ ಈ ಏಬ್ರಹಾಮಿಕ್ ರಿಲಿಜನ್ಸ್ ಅಂತ ಈ ಪ್ರಪಂಚದಲ್ಲಿ ಉದಯ ಆಯ್ತಲ್ವಾ, ಸೊ ದೇ ಬಿಲೀವ್ ಇನ್ ಸೈತಾನ್. ನಾವು ಪರಮಾತ್ಮನನ್ನು ನಂಬಿದ್ರೆ ಇವರು ಈ ದೇಹ ಅನ್ನುವಂಥದ್ದು, ಈ ದೇಹದಲ್ಲಿ ಇರುವಂತಹ ಆಸೆಗಳು ಅಂತ ಏನಿರುತ್ತೆ ಅದೆಲ್ಲವೂ ಕೂಡ ಸೈತಾನ್ನ ಕ್ರಿಯೇಷನ್ ಅಂತ ಈ ದೇಹವನ್ನು ಡಿಮೀನ್ ಮಾಡೋಕೆ ಶುರು ಮಾಡಿದ್ವು. ಅಲ್ಲಿವರೆಗೂ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ದೇಹ ಅನ್ನುವಂಥದ್ದು, ಆ ದೇಹವನ್ನು ಇವಾಗೇನು ಸ್ಕಿನ್ ಶೋ ಅಂತ ಕರೀತಾರೆ, ಅದು ಎಲ್ಲವೂ ಕೂಡ ನಾರ್ಮಲೈಸ್ಡ್ ಥಿಂಗ್ ಇತ್ತು. ಹಾಗಾಗಿಯೇ ನಾವು ಇವತ್ತಿಗೂ ನಮ್ಮ ಶಿಲ್ಪಕಲೆ, ವಾಸ್ತು ಶಿಲ್ಪಕಲೆಯಲ್ಲಿ ನೋಡಿದ್ವಿ ಅಂತಂದರೆ ಅಲ್ಲಿರುವಂತಹ ಹೆಣ್ಣಿನ ಶಿಲ್ಪ ಅನ್ನುವಂಥದ್ದು ಮೇಲ್ಬಟ್ಟೆಯನ್ನು ಧರಿಸಿರೋದಿಲ್ಲ. ಇನ್ಫ್ಯಾಕ್ಟ್ ಗಂಡಸರ ಶಿಲ್ಪದಲ್ಲಿ ಕೂಡ ಅಲ್ಲಿ ಬಟ್ಟೆಯನ್ನು ತುಂಬ ಕಡಿಮೆ ಧರಿಸಿರ್ತಾರೆ, ಕೆಳಗಡೆ ಮಾತ್ರ ಬಟ್ಟೆಯನ್ನು ಧರಿಸುವಂತಹ ಪದ್ಧತಿ ಇತ್ತು, ಮೇಲ್ಭಾಗಕ್ಕೆ ಬರೇ ಆಭರಣಗಳನ್ನು ಧರಿಸುವಂತಹ ಪದ್ಧತಿ ಇತ್ತು. ದಿಸ್ ಈಸ್ ಸನಾತನ ಧರ್ಮ. ಯಾವಾಗ ಇದೆಲ್ಲ ಶುರುವಾಯಿತು ಅಂದರೆ ಇದೇ ಥರದ ಬಟ್ಟೆ ಹಾಕ್ಕೋಬೇಕು, ಸೆರಗು ಹಾಕ್ಕೋಬೇಕು, ಮುಖ ಮುಚ್ಕೋಬೇಕು, ಅದೇ ಮಾಡೆಸ್ಟಿ, ಇದೆಲ್ಲ ಯಾವಾಗ ಬರ್ತಾ ಹೋಯಿತು ಅಂತಂದರೆ ಯಾವಾಗ ಈ ಏಬ್ರಹಾಮಿಕ್ ರಿಲಿಜನ್ನ ಇನ್ಫ್ಲೂಯೆನ್ಸ್ ಅನ್ನೋದು ಆಗ್ತಾ ಹೋಯ್ತಲ್ವಾ, ಆವಾಗ 2 ಕಾರಣ ಇದೆ. ಬಟ್ಟೆ ಅನ್ನುವಂಥದ್ದು ಮೈ ಮುಚ್ಕೊಳ್ಳುವಂತಹ ಪದ್ಧತಿಗೆ ಬಂತು. ಯಾಕೆ ಅಂತಂದರೆ ಯಾವಾಗ ಈ ಬಾರ್ಬೇರಿಕ್ ಕಲ್ಚರ್ ಅನ್ನುವಂಥದ್ದು ಭಾರತವನ್ನು ಎಂಟರ್ ಆಗಿ ಇಲ್ಲಿರುವಂತಹ ಸಂಪತ್ತನ್ನು, ಹಾಗೆ ಹೆಣ್ಣನ್ನು ಕೂಡ ಸಂಪತ್ತಿನ ರೀತಿಯಲ್ಲಿ ಭೋಗಿಸುವಂತಹ ಒಂದು ಬಾರ್ಬೇರಿಕ್ ಮೈಂಡ್ ಸೆಟ್ ಇತ್ತಲ್ವಾ, ಇಲ್ಲಿನ ಕಲ್ಚರ್ ಯಾರಿದ್ರು, ಸನಾತನ ಧರ್ಮದ ಕಲ್ಚರನ್ನು ಅನುಸರಿಸುವವರು ಯಾರಿದ್ರು, ಅವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲವನ್ನ ಯಾವ ರೀತಿ ಅನುಭವಿಸಬೇಕು ಅನ್ನುವಂತಹ ಸಂಸ್ಕಾರ ಅನ್ನುವಂಥದ್ದು ಇತ್ತು. ಆದರೆ ಯಾವಾಗ ಹೆಣ್ಣನ್ನ ಭೋಗದ ವಸ್ತು ಅಂತ ಅನುಸರಿಸುವಂತಹ ಒಂದು ಬಾರ್ಬೇರಿಕ್ ಅನಿಮಲ್ ಕಲ್ಚರ್ ಅನ್ನುವಂಥದ್ದು ಭಾರತಕ್ಕೆ ಎಂಟ್ರಿ ಆಯಿತು, ಆವಾಗ ಬಟ್ಟೆ ಅನ್ನುವಂಥದ್ದು ಇಟ್ ಬಿಕೇಮ್ ಅ ಮ್ಯಾಟರ್ ಆಫ್ ಪರ್ಸನಲ್ ಸೆಕ್ಯೂರಿಟಿ. ಎಸ್ಪೆಷಲಿ ಈ ರಾಜಪೂತ್ರ ಕಾಲದಲ್ಲಿ ನೀವು ನೋಡಿದ್ರಿ ಅಂತಂದರೆ ಅವ್ರು ಹೆಂಗಸರಲ್ಲ, ಇವತ್ತಿಗೂ ಕೂಡ ಮಾರ್ವಾಡಿ ಹೆಂಗಸರು ಮುಖವನ್ನು ಮುಚ್ಕೊಳ್ತಾರೆ. ಯಾಕೆ ಅಂತಂದರೆ ಆವಾಗಿನ ಈ ಮುಘಲ್ ಎಂಪರರ್ಸ್ ಅಂತ ಯಾರಿದ್ರು, ಆ ಎಂಪೈರ್ನ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಏನಿತ್ತು ಅಂತಂದರೆ ನಮ್ಮನೆ ಹೆಣ್ಮಕ್ಳನ್ನ ನೋಡಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಇವರು. ಹಾಗಾಗಿ ಆ ಹೆಣ್ಣಿನ ಸೌಂದರ್ಯ ಅನ್ನುವಂಥದ್ದು ಈ ಎನಿಮಲ್ ಕಲ್ಚರ್ ಅವರಿಗೆ, ಈ ಬಾರ್ಬೇರಿಕ್ ಕಲ್ಚರ್ ಅವರಿಗೆ ಕಾಣದೇ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಆಲೋಚನೆ ಮಾಡಿ ಅಡಾಪ್ಟ್ ಮಾಡಿಕೊಂಡಿರುವಂತಹ ಒಂದು ಪದ್ಧತಿ. ನೆಕ್ಸ್ಟ್, ಸೌತಲ್ಲಿ ನಾವು ಸೆರಗು ಹಾಕ್ಕೊಳ್ಳೋದು ಅಥವಾ ಮುಖ ಮುಚ್ಚಿಕೊಳ್ಳುವಂತಹ ಪದ್ಧತಿ ಯಾಕೆ ಕಡಿಮೆ ಇದೆ ಅಂತಂದರೆ, ಈ ಯಾರ್ಯಾರು ಬಾರ್ಬೇರಿಕ್ ಕಲ್ಚರ್ ಅವರು ಬರ್ತಾ ಇದ್ರು ಅವರು ಯೂಶ್ವಲ್ ಆಗಿ ಸಿ ರೂಟ್ಗಿಂತ ಜಾಸ್ತಿ ಲ್ಯಾಂಡ್ ರೂಟಿಂದ ಬರ್ತಾಯಿದ್ರು. ಹಾಗಾಗಿ ನಮ್ಮ ಉತ್ತರ ಭಾರತ ಅನ್ನುವಂಥದ್ದು ಕಾನ್ಸ್ಟೆಂಟ್ ಯಾವಾಗಲೂ ಒಂದು ಡಿಫೆಂಡಿಂಗ್ ಪೊಸಿಷನಲ್ಲಿ ಇತ್ತು. ಹಾಗಾಗಿ ಇವತ್ತಿಗೂ ನಾವು ಸೌತ್ ಇಂಡಿಯಾದಲ್ಲಿ ಬಹಳಷ್ಟು ಟೆಂಪಲ್ಗಳನ್ನು ಪುರಾತನ ಕಾಲದಲ್ಲಿ ಇರೋದನ್ನು ಇವತ್ತಿಗೂ ನೋಡೋಕೆ ಸಿಗುತ್ತೆ. ಕಲ್ಚರ್ ಅನ್ನೋದು ಅಷ್ಟು ಮಿಕ್ಸ್ ಆಗಿಲ್ಲ. ಎಟ್ ದ ಸೇಮ್ ಟೈಮ್ ನಾವು ಕಲ್ಚರಲ್ಲಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಗೆ ಕಂಪೇರ್ಡ್ ಟು ನಾರ್ತ್ ಆಫ್ ಭಾರತ, ದ ಸೌತ್ ಆಫ್ ಭಾರತ ಇಸ್ ಡೀಪ್ ಮೋರ್ ರೂಟೆಡ್. ಯಾಕೆ ಅಂತಂದರೆ ಅಲ್ಲಿ ಡಿಫೆಂಡ್ ಮಾಡೋಕ್ಕೆ ನಮಗಿದ್ರು ಒಬ್ಬರು. ಹಾಗಾಗಿ ಇಲ್ಲಿ ನಾವು ನಮ್ಮ ಕಲ್ಚರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡಿದ್ವಿ. ಸೊ ಆ್ಯಸ್ ಅ ಕಂಟ್ರಿಯಾಗಿ ನಮ್ಮನ್ನು ಯುನೈಟ್ ಮಾಡೋದು ಕೂಡ ಅದೇ. ಇವತ್ತಿನ ಏನು ಉತ್ತರ ಭಾರತ ದಕ್ಷಿಣ ಭಾರತ ಅನ್ನೋ ಸಪ್ರೇಷನ್ ಇದೆ ಅಲ್ಲ, ನೋ, ನಾವೆಲ್ಲರೂ ಕೂಡ ಭಾರತೀಯರು. ಆ ಉತ್ತರ ಭಾರತದವರು ಡಿಫೆಂಡ್ ಮಾಡಿದ್ದಕ್ಕೆ ದಕ್ಷಿಣ ಭಾರತ ಅನ್ನೋದು ಇವತ್ತಿಗೂ ಕೂಡ ಸನಾತನ ಧರ್ಮದ ವಿಚಾರದಲ್ಲಿ ತುಂಬ ಕಲ್ಚರಲಿ ರಿಚ್ ಆಗಿ ಉಳಿದಿರೋದು. ಸೊ ಈ ರೀತಿ ಬಾರ್ಬೇರಿಕ್ ಕಲ್ಚರ್ ಯಾವಾಗ ಇವಾಲ್ವ್ ಆಗ್ತಾ ಹೋಯಿತು, ಒಂದು ರೀತಿಯಲ್ಲಿ ಈ ಮೇಟ್ರಿಯಾರ್ಕಿಯಲ್ ಆ್ಯಂಡ್ ಪೇಟ್ರಿಯಾರ್ಕಿಯಲ್ ಸೊಸೈಟಿ ಅನ್ನುವಂತಹ ಡಿವಿಷನ್ ಕೂಡ ಶುರುವಾಗ್ತಾ ಹೋಯಿತು. ಅಲ್ಲಿವರೆಗೂ ಯಾವಾಗ ನೀವು ವೇದಿಕ್ ಕಲ್ಚರ್ಗೆ ಹೋಗಿ ನೋಡ್ತೀರಾ ಅಂತಂದರೆ ಹೆಣ್ಮಕ್ಳಿಗೂ ಕೂಡ ಉಪನಯನ ಮಾಡ್ತಾ ಇದ್ರು. ಹೆಣ್ಣು ಗಣ್ಣು ಅನ್ನುವಂತಹ ಭೇದ ಭಾವ ಸನಾತನ ಧರ್ಮದಲ್ಲಿ ಯಾವತ್ತೂ ಇಲ್ಲ. ದೇವಿ ಅಂತ ಪೂಜೆ ಮಾಡ್ತೀವಿ, ಅವಳು ಸರ್ವಶಕ್ತ ಅಂತ ಹೇಳ್ತೀವಿ. ತಾಯಿಗೆ ನಾವು ಎಲ್ಲರಿಗಿಂತ ಜಾಸ್ತಿ ಯಾರು ಜನನಿ ಆಗಿರ್ತಾಳೆ, ಜನ್ಮವನ್ನು ಕೊಡುವಂತಹ ತಾಕತ್ತನ್ನು ಹೊಂದಿರ್ತಾಳೆ, ಅವಳನ್ನು ಆದಿಶಕ್ತಿ ಅಂತ ಕರಿತೀವಿ. ಅಂಥ ಸನಾತನ ಧರ್ಮ ಹೆಣ್ಣಿನ ಬಟ್ಟೆಯ ಮೇಲೆ ಅವಳ ಮಾಡೆಸ್ಟಿಯನ್ನು ಯಾವತ್ತಾದರೂ ಕ್ವೆಶ್ಚನ್ ಮಾಡೋಕ್ಕೆ ಸಾಧ್ಯನಾ? ಐ ಗೇವ್ ಯು ದ ಪ್ರೂಫ್ ಆಲ್ಸೋ. ಯಾವಾಗ ಈ ಬಾರ್ಬೇರಿಕ್ ಕಲ್ಚರ್ನ ಜೊತೆಗೆ ಕಾನ್ಸ್ಟೆಂಟ್ ಆಗಿ ಕೆಲವೊಂದಷ್ಟು
ಈ ಅದೇ ಎನಿಮಲ್ ಕಲ್ಚರ್ ಅನ್ನೋದು ಇವಾಲ್ವ್ ಆಯ್ತಾ ಹೋಯ್ತಲ್ಲ. ಈಗ ಬಂದರು ತುರ್ಕಿಸ್ತಾನ ಇರಬಹುದು, ಬೇರೆ ಬೇರೆ ಪೋರ್ಚುಗೀಸ್ ಇರ್ಬೋದು, ಡಚ್ ಇರ್ಬೋದು. ಯಾವಾಗ ಬ್ರಿಟಿಷ್ ಬಂದ್ರಲ್ವಾ ಆವಾಗ ಅವರೊಂದು ಸ್ಮಾರ್ಟ್ ವೇಯನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಬ್ರೈನ್ ವಾಶ್ ಮಾಡಿಬಿಡ್ಬೇಕು ಎಲ್ಲರನ್ನ. ನೀವು ಎಷ್ಟು ಅಂತ ಹೊಡೆದಾಡ್ತೀರಾ ಫಿಸಿಕಲಿ, ಒಂದು ಕಡೆ ನೀವು ಸಂಪತ್ತನ್ನು ಲೂಟಿ ಮಾಡಬೇಕು, ಅಲ್ಲಿ ರಾಜ್ಯಭಾರ ಮಾಡಬೇಕು, ಅಲ್ಲಿರೋದೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಬೇಕು ಅಂತ ಇರಬೇಕಿದ್ರೆ ಕಾನ್ಸ್ಟೆಂಟಾಗಿ ನೀವು ಫೈಟಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ಅಲ್ಲಿನ ಜನರ ಹತ್ರ ಆಗಲ್ಲ. ಹಾಗಾಗಿ ಏನು ಮಾಡ್ತೀರಾ, ನೀವು ಅಲ್ಲಿನ ಜನರನ್ನ ಅವ್ರ ಬಗ್ಗೆ ಅವ್ರಿಗೆ ಅಸಹ್ಯ ಆಗಿಬಿಡಬೇಕು. ಹಂಗಿದ್ದ ರೀತಿಯಲ್ಲಿ ನೀವು ಬ್ರೈನ್ ವಾಶ್ ಮಾಡಿ ಏನು ಮಾಡ್ತಾ ಬಂದರು. ಸೊ ದೇ ಇಂಟ್ರೊಡ್ಯೂಸ್ ದಿಸ್ ಪಾಲಿಸಿ, ಎನಿಥಿಂಗ್ ವೆಸ್ಟರ್ನ್ ಈಸ್ ಕ್ಲಾಸ್. ಅಂದರೆ ಆವಾಗಿನ ವೆಸ್ಟರ್ನ್ ಕಲ್ಚರ್ ಹೇಗಿತ್ತು ಅಂತಂದರೆ, ಬಿಕಾಸ್ ಅಲ್ಲಿನ ವೆದರ್ ಕಂಡೀಷನ್ ತುಂಬ ಚಳಿ ಇರುತ್ತೆ, ಅಂಥ ಒಂದು ಕಂಡೀಷನ್ನಲ್ಲಿ ದೇಹವನ್ನು ಮುಚ್ಚಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಸೊ ಅವರೇನಂದ್ರು ಅಂತಂದರೆ, ನಾವು ಕ್ಲಾಸ್ ನೋಡಿ, ನಾವು ಬಟ್ಟೆಯನ್ನು ಈ ರೀತಿ ಬಳಸ್ಕೋತೀವಿ, ನಮ್ಮ ಪೂರ್ತಿ ಬಟ್ಟೆಯನ್ನು ಮುಚ್ಕೋತೀವಿ ನಾವು, ನೀವೆಷ್ಟು ಅನ್ಕಲ್ಚರ್ಡ್, ಸ್ಕಿನ್ ಶೋ ಮಾಡ್ತೀರಾ ನೀವು, ನಿಮ್ಮ ಸಂಸ್ಕೃತಿನೇ ಸರಿ ಇಲ್ಲ ನೋಡಿ, ನಮ್ಮ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿದೆ, ನಾವೆಷ್ಟು ಚೆನ್ನಾಗಿ ಪಾಯಿಸ್ಡ್ ಆಗಿ ಬಿಹೇವ್ ಮಾಡ್ತೀವಿ, ನೀವು ಕೈಯಿಂದ ಊಟ ಮಾಡ್ತೀರಾ, ಎಂಥ ಕೆಟ್ಟ ಕಲ್ಚರ್ ಅವರು ನೀವು, ಆ ಕೈಯಲ್ಲಿ ಗಲೀಜಿರುತ್ತೆ. ಇಂಥದ್ದೆಲ್ಲ ಈ ಪಾಲಿಶ್ಡ್ ವೆಸ್ಟರ್ನೈಸ್ಡ್ ಮೈಂಡ್ ಸೆಟ್ಟನ್ನು ಭಾರತೀಯರಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಬಂದರು. ಎಟ್ ದ ಸೇಮ್ ಟೈಮ್ ಯಾವಾಗಲೂ ಒಂದು ಸೊಸೈಟಿ ಯುನೈಟೆಡ್ ಆಗಿ ಇತ್ತು ಅಂತಂದರೆ ಅದರಿಂದ ನೀವೇನಾದರೂ ಕಿತ್ಕೊಂಡು ಹೋಗೋದು ಕಷ್ಟ. ಹಾಗಾಗಿ ಡಿವೈಡ್ ಆ್ಯಂಡ್ ರೂಲ್ ಯಾವ ರೀತಿ ಡಿವೈಡ್ ಮಾಡಿದ್ರು ಅಂತಂದರೆ, ಎಲ್ಲ ಪಾಸಿಬಿಲಿಟಿಯಲ್ಲಿ ಗಂಡು ಹೆಣ್ಣು ಅಂತ ಡಿವೈಡ್ ಮಾಡಿದ್ರು, ಹಿಂದೂ ಮುಸ್ಲಿಂ ಅನ್ನೋದನ್ನು ಡಿವೈಡ್ ಮಾಡಿದ್ರು, ಬಡವರು ಶ್ರೀಮಂತರು ಅನ್ನೋದನ್ನು ಡಿವೈಡ್ ಮಾಡಿದ್ರು, ನ್ಯಾಷನಲಿಸ್ಟ್ ಕಮ್ಯುನಿಸ್ಟ್ ಅನ್ನೋದನ್ನು ಡಿವೈಡ್ ಮಾಡಿದ್ರು, ಎಜುಕೇಷನನ್ನೇ ಬದಲಾಯಿಸಿಬಿಟ್ರು. ಸೊ ಈ ಡಿವೈಡ್ ಆ್ಯಂಡ್ ರೂಲ್ ಅನ್ನುವಂಥದ್ರಲ್ಲಿ ಫಂಡಮೆಂಟಲ್ ಆಗಿ ಮಾಡಿದ್ದೆ ಬಟ್ಟೆ ಹಾಗೂ ನಾವು ಯಾವ ರೀತಿ ಕಾಣಿಸ್ಕೊಳ್ತೀವಿ ಅನ್ನುವಂಥದ್ದಿರತ್ತಲ್ವ, ಅದು ಎಲ್ಲವನ್ನ ಅಸಹ್ಯ, ಅಸಭ್ಯ, ಅನಾಗರಿಕ ಪದ್ಧತಿ ಅಂತ ಬ್ರೈನ್ ವಾಶ್ ಮಾಡಿ ಹಾಕಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ಒಂದು ಇದರಲ್ಲಿ ನಾವು ಅಂದ್ಕೊಂಡಿದ್ದೀವಿ, ಓ ಮೈ ತುಂಬ ಬಟ್ಟೆ ಹಾಕೊಂಡ್ಬಿಟ್ರೆ ಅವ್ರು ಮಾಡೆಸ್ಟ್ ಹೆಣ್ಮಕ್ಳು, ಅವ್ರು ನಿಜವಾದ ಸನಾತನ ಧರ್ಮಿಗಳು. ನೋ, ಸನಾತನ ಧರ್ಮದಲ್ಲಿ ಇಂಥದ್ದು ಯಾವುದೇ ಉಲ್ಲೇಖ ನಿಮಗೆ ನೋಡೋಕೆ ಸಿಗೋದಿಲ್ಲ. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಅವರು ಮಾಡಿರುವಂತಹ ಬ್ರೈನ್ ವಾಷಿಂಗ್ ಅನ್ನೋದು ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಕೆಲವೊಂದಷ್ಟು ಜನ ಇವತ್ತಿಗೂ ಜಸ್ಟ್ ಬಿಕಾಸ್ ಹೆಣ್ಮಕ್ಳು ಯಾವುದೋ ಒಂದು ಬಟ್ಟೆಯನ್ನು ಹಾಕ್ಕೊಂಡ್ರು ಅಂದ ತಕ್ಷಣ ಅವ್ರನ್ನ ಜಡ್ಜ್ ಮಾಡೋರಿದ್ದಾರೆ, ಅವರ ಮಾಡೆಸ್ಟಿಯನ್ನು ಕ್ವೆಶ್ಚನ್ ಮಾಡೋರಿದ್ದಾರೆ, ಅವರ ಕ್ಯಾರೆಕ್ಟರನ್ನು ಕ್ವೆಶ್ಚನ್ ಮಾಡೋರಿದ್ದಾರೆ. ಸೊ ಬಟ್ಟೆ ಈಸ್ ನಥಿಂಗ್ ಟು ಡೂ ವಿತ್ ಸನಾತನ ಧರ್ಮ. ಆದರೆ ಇಲ್ಲೊಂದು ಹುಕ್ಕಿದೆ. ಕೆಲವು ಜನ ಇರ್ತಾರೆ, ಅದು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ಬಟ್ ಈ ಬಟ್ಟೆ ರಿಲೇಟೆಡ್ ವಿಚಾರ ಯಾವತ್ತೂ ಕೂಡ ಹೆಣ್ಮಕ್ಳಿಗೆ ಇರೋದಕ್ಕೆ. ಸೊ ಐ ಆಮ್ ಹೈಲೈಟಿಂಗ್ ದ ಫೆಮಿನೈನ್ ಸೈಡ್ ಆಫ್ ಮಾಡೆಸ್ಟಿ. ಕೆಲವು ಜನ ಹೆಣ್ಮಕ್ಳು ಇರ್ತಾರೆ, ನಾನು ಹೆಂಗಿದ್ದು ಬಟ್ಟೆ ಹಾಕ್ಕೊಂಡಾದರೂ ಇರ್ತೀನಿ ಗುರು, ನನ್ನಿಷ್ಟ, ಅದು ನನ್ನ ದೇಹ, ಮೈ ಬಾಡಿ ಮೈ ರೂಲ್ಸ್ ಅಂತ ಹೇಳ್ತಾರೆ. ಆದರೆ ಗಂಡು ಮಕ್ಕಳು ನನ್ನನ್ನು ಸರಿ ದೃಷ್ಟಿಯಲ್ಲೇ ನೋಡಬೇಕು, ನನಗೇನು ಮಾಡೋಕ್ಕೆ ಬರಬಾರ್ದು. ದಿಸ್ ಈಸ್ ಆಲ್ಸೋ ನಾಟ್ ವ್ಯಾಲಿಡ್. ಯಾಕೆಂತಂದರೆ ನಮ್ಮ ವೇದಿಕ್ ಕಲ್ಚರ್ನಲ್ಲಿ ಗಂಡು ಮಕ್ಕಳ ಸಂಸ್ಕಾರ ಅನ್ನುವಂಥದ್ದು ಹೇಗಿತ್ತು ಆವಾಗಿನ ರಿಯಾಲಿಟಿಯಲ್ಲಿ ನಾವು ಇಲ್ಲ. ಹಾಗಾಗಿ ಬಟ್ಟೆ ಅನ್ನುವಂಥದ್ದು ಇಟ್ಸ್ ಅ ಮ್ಯಾಟರ್ ಆಫ್ ಕಂಫರ್ಟ್, ಕಾಮನ್ ಸೆನ್ಸ್ ಆ್ಯಂಡ್ ಪರ್ಸ್ನಲ್ ಸೆಕ್ಯೂರಿಟಿ. ಏನು ಹಂಗಂದರೆ, ಈಗ ನಾನೊಂದು ಬಟ್ಟೆಯನ್ನು ಈ ಬಟ್ಟೆಯನ್ನೇ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ಹಾಕ್ಕೊಂಡು ನಾನು ಈ ವಿಡಿಯೋ ಪೂರ್ತಿ ಇಲ್ಲಿ ಮುಚ್ಕೊಳ್ಳೋದು, ಇಲ್ಲಿ ಸರಿ ಮಾಡ್ಕೊಳ್ಳೋದು, ಅಲ್ಲಿ ಸರಿ ಮಾಡ್ಕೊಳ್ಳೋದು ಮಾಡ್ತಾ ಇದೆ ಅಂತಂದರೆ, ದಿಸ್ ಕ್ಲಾತ್ ಈಸ್ ನಾಟ್ ಮೆಂಟ್ ಫಾರ್ ಮೀ. ನಾನು ಹಾಕ್ಕೋಬಾರ್ದು, ನಂಗೆ ಕಂಫರ್ಟ್ ಇಲ್ಲ. ನನಗೆ ಏನಕ್ಕೆ ಸುಂದರವಾಗಿ ಕಾಣಿಸ್ಕೋಬೇಕು ಅಂತ ತಾನೇ ಬಟ್ಟೆ ಹಾಕ್ಕೊಳ್ಳೋದು. ನನಗೆ ಆ ಬಟ್ಟೆ ಹಾಕ್ಕೊಂಡು ಏನೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ, ನನಗೆಲ್ಲೆಲ್ಲೋ ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ, ಸೊ ಇಟ್ಸ್ ನಾಟ್ ಅ ಸ್ಮಾರ್ಟ್ ಚಾಯ್ಸ್. ನೆಕ್ಸ್ಟ್ ಒನ್, ಕಾಮನ್ ಸೆನ್ಸ್. ನಾನು ಈ ಬಟ್ಟೆಯನ್ನು ಹಾಕ್ಕೊಂಡು ಇದೇ ವೇಷದಲ್ಲಿ ಬೀಚ್ಗೆ ಹೋಗ್ಬಿಡ್ತೀನಿ, ಅಲ್ಲಿ ನನ್ನನ್ನು ಯಾರೂ ಹೆಂಗೂ ನೋಡೋಂಗಿಲ್ಲ, ಏನು ವಿಚಿತ್ರ ಅಂತ ಅನ್ಕೋಬಾರ್ದು ಅವರು. ದಟ್ ಡಸಂಟ್ ಮೇಕ್ ಸೆನ್ಸ್. ಈ ಬಟ್ಟೆಯನ್ನು ಇಲ್ಲಿ ಹಾಕ್ಕೊಂಡು ಒಂದು ವಿಡಿಯೋವನ್ನು ಶೂಟ್ ಮಾಡೋದು ನನಗೆ ಕಂಫರ್ಟೂ ಇದೆ, ಎಟ್ ದ ಸೇಮ್ ಟೈಮ್ ಕಾಮನ್ ಸೆನ್ಸ್. ಯಾಕೆಂತಂದರೆ ನಾನು ರಿಲೆವೆಂಟ್ ಆಗಿರುವಂತಹ ಟಾಪಿಕನ್ನು ಮಾತಾಡ್ತಾ ಇದ್ದೀನಿ, ಆ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿರುವಂತಹ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಇಟ್ ಸರ್ವ್ಸ್ ದ ಪರ್ಪಸ್. ನೆಕ್ಸ್ಟ್, ಪರ್ಸ್ನಲ್ ಸೆಕ್ಯೂರಿಟಿ. ನಾನು ಒಂದು ಸೋಲೋ ಟ್ರಿಪ್ಪಿಗೆ ಹೋಗ್ತೀನಿ, ಇದೇ ರೀತಿ ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ತೀನಿ, ಯಾರೂ ಏನು ಮಾಡೋಂಗಿಲ್ಲ ನನಗೆ. ನೋ 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 ನಾನೊಂದು ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಆಗಿರುವಂತಹ ರಿಪಬ್ಲಿಕ್ ಕಂಟ್ರಿಯಲ್ಲಿ ಇದ್ದೀನಿ, ನಾನು ಏನೇ ಮಾಡಿದ್ರು ಅದು ನನ್ನ ಹಕ್ಕು, ನನಗೆ ಯಾರೂ ಏನೂ ಮಾಡೋಂಗಿಲ್ಲ, ಟಚ್ ಮಾಡೋಂಗಿಲ್ಲ ನಾನು ಅನ್ಕೋಬಹುದು. ಬಟ್ ಸಿಚುವೇಶನ್ ಹಾಗೆ ಇರುತ್ತಾ? ನೋ. ಹಾಗಾಗಿ
ಎಲ್ಲಿಗೆ, ಯಾವಾಗ, ಯಾರ ಜೊತೆ ಹೋಗ್ತಾ ಇದ್ದೀವಿ, ಯಾವ ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದನ್ನು ಆಲೋಚನೆಯಲ್ಲಿ ಇಟ್ಕೊಂಡು ನಮ್ಮ ವಸ್ತ್ರ, ವೇಷ, ಭೂಷಣ, ಭಾಷೆಯನ್ನು ಸರಿಯಾಗಿ ಇಟ್ಕೊಂಡ್ವಿ ಅಂತಂದರೆ ದ್ಯಾಟ್ ಈಸ್ ಕಾಲ್ಡ್ ಕಾಮನ್ ಸೆನ್ಸ್. ಸೊ ಯಾವುದೋ ಒಂದು ಹುಡುಗಿ ಅವಳಿಗೆ ಇಷ್ಟ ಅಂತ ಅವಳ ಟ್ರಿಪ್ಪಲ್ಲಿ ಅವಳ ಸೇಫ್ಟಿ ಇರೋವಾಗ, ಅವಳ ಫ್ರೆಂಡ್ಸ್ ಇರೋವಾಗ, ಅಥವಾ ಅವಳ ಗಂಡ, ಅವಳ ಬಾಯ್ ಫ್ರೆಂಡ್ ಅಥವಾ ಅವ್ರ ಅಪ್ಪ ಅಮ್ಮ ಇರೋ ಟೈಮಲ್ಲಿ ಅವಳಿಗೆ ಇಷ್ಟ ಬಂದಿರುವಂತಹ ಬಟ್ಟೆಯನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಅವರು ಕಂಫರ್ಟೇಬಲ್ ಆಗಿ ಅದನ್ನು ಕ್ಯಾರಿ ಮಾಡ್ತಾರೆ ಅಂತಂದರೆ ಇಟ್ಸ್ ಹರ್ ವಿಶ್. ಶಿ ಈಸ್ ನಾಟ್ ಡ್ಯಾಮೇಜಿಂಗ್ ಎನಿಬಡೀಸ್ ಲೈಫ್. ಹಾಗಾಗಿ ಅವ್ರನ್ನ ಕ್ವೆಶ್ಚನ್ ಮಾಡೋದು ಅಥವಾ ಅವ್ರನ್ನ ಜಡ್ಜ್ ಮಾಡುವಂತಹ ಮೆಂಟ್ಯಾಲಿಟಿ ಇದೆ ಅಲ್ವಾ, ಅಂಥವ್ರು ಮೊದಲು ರಿಪೇರಿ ಆಗಬೇಕು. ಎಟ್ ದ ಸೇಮ್ ಟೈಮ್ ನಾನು ಬಿಕಿನಿ ಹಾಕ್ಕೊಂಡು ಎಲ್ಲಿ ಬೇಕಾದ್ರೂ ಬರ್ತೀನಿ, ದೇವಸ್ಥಾನಕ್ಕೂ ಬರ್ತೀನಿ, ಚರ್ಚ್ಗೂ ಹೋಗ್ಬಿಡ್ತೀನಿ, ಅಲ್ಲಿಗೂ ಹೋಗ್ತೀನಿ, ಗುರುದ್ವಾರಕ್ಕೂ ಹೋಗ್ತೀನಿ, ನೀವು ಯಾರು ನನ್ನನ್ನು ಕೇಳೋಕ್ಕೆ? ಈ ಥರದ್ದು ಫೆಮಿನಿಸಮ್ ಇದೆ ಅಲ್ವಾ, ದಿಸ್ ಇಸ್ ನಾಟ್ ರಿಲೆವೆಂಟ್. ಈ ಥರದ ಫೆಮಿನಿಸಮ್ ಗಂಡಸರು ಸಪೋರ್ಟ್ ಮಾಡಬಾರ್ದು, ಹೆಂಗಸರು ಸಪೋರ್ಟ್ ಮಾಡಬಾರ್ದು. ಯಾಕೆ ಅಂತಂದರೆ ಅಲ್ಟಿಮೇಟ್ಲಿ ವಿ ಆಲ್ ಆರ್ ಸೋಷಿಯಲ್ ಬೀಯಿಂಗ್ಸ್. ನಾವು ಹೇಳ್ಬೋದು ನಂಗೆ ಯಾರೂ ಬೇಡ ಜೀವನದಲ್ಲಿ. ನೋ, ಪ್ರತಿಯೊಬ್ಬ ಹೆಣ್ಣಿಗೆ ಒಬ್ಬ ಗಂಡು ಅನ್ನುವವನು ಇರಬೇಕು, ಪ್ರತಿಯೊಬ್ಬ ಗಂಡಿಗೆ ಒಂದು ಹೆಣ್ಣು ಅನ್ನುವವಳು ಇರಬೇಕು. ಅದು ಯಾವುದೇ ರೀತಿಯಲ್ಲಿ ಇರಬಹುದು, ಫ್ರೆಂಡ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ತಂದೆಯಾಗಿರಬಹುದು, ಗಂಡನಾಗಿರಬಹುದು, ಬೆಸ್ಟ್ ಫ್ರೆಂಡ್ ಆಗಿರಬಹುದು, ಅಣ್ಣ ಆಗಿರಬಹುದು. ಸೊ ಪ್ರತಿಯೊಂದು ಎನರ್ಜಿ ಅನ್ನೋದಿದೆ ಅಲ್ವಾ, ಅದಕ್ಕೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ, ಬ್ಯಾಲೆನ್ಸಿಂಗ್ ಫೋರ್ಸ್ ಅಂತ ಇರುತ್ತೆ. ಅದಿದ್ರೇ ಲೈಫಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಯಾರ್ಯಾರು ಬಟ್ಟೆ ಮೇಲೆ, ಆಮೇಲೆ ಮಾತಾಡುವಂತಹ ಭಾಷೆ ಆಧಾರದ ಮೇಲೆ ಒಬ್ಬರನ್ನ ಜಡ್ಜ್ ಮಾಡ್ತಾರೆ, ಓ ಇದು ಅದಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಅನ್ನುವಂಥದ್ದೆಲ್ಲ ಶರ ಬರಿತೀರಲ್ವ, ದಿಸ್ ರ್ಯಾಡಿಕಲೈಸೇಷನ್ ಈಸ್ ನಾಟ್ ಗುಡ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಏನೋ ಒಂದು ಬಿಲೀಫ್ ಸಿಸ್ಟಮನ್ನು ಇಟ್ಕೊಳ್ತೀನಿ, ಅದರ ಅರ್ಥ ನಾನು ಬೇರೆ ಯಾರು ಅದರ ಕೌಂಟರ್ ಬಿಲೀಫ್ ಸಿಸ್ಟಮನ್ನು ಇಟ್ಕೊಂಡಿರ್ತಾರೆ ಅಂಥವ್ರನ್ನ ಹೇಟ್ ಮಾಡಬೇಕು, ಅವ್ರನ್ನ ಕೇಳಿಸ್ಕೊಳ್ಳೇಬಾರ್ದು ಅಂತಲ್ಲ, ಅವ್ರನ್ನ ಕೇಳಿಸ್ಕೊಳ್ಳಿ. ಬಟ್ ಅದರಿಂದ ನಿಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಇಲ್ಲ. ಈ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಜಸ್ಟ್ ಅಬ್ಸರ್ವ್ ಎವ್ರಿಥಿಂಗ್, ಡೂ ನಾಟ್ ಗೆಟ್ ಅಬ್ಸಾರ್ಬ್ಡ್ ವಿದಿನ್ ಇಟ್. ಅಂದರೆ ನಾನು ಯಾರೋ ಒಂದಷ್ಟು ಜನರನ್ನು ನೋಡ್ತೀನಿ, ಯಾವುದೋ ಒಂದಷ್ಟು ತತ್ವಗಳನ್ನು ಕೇಳಿಸ್ಕೊತೀನಿ, ಕೆಲವೊಂದಷ್ಟು ಜನರ ಪಾಯಿಂಟ್ ಆಫ್ ಒಪಿನಿಯನನ್ನು ಕೇಳಿಸ್ಕೊತೀನಿ. ಬಟ್ ಅದರ ಅರ್ಥ ನನ್ನ ಪಾಯಿಂಟ್ ಆಫ್ ಒಪಿನಿಯನ್, ನನ್ನ ಎಕ್ಸ್ಪೀರಿಯನ್ಸಸ್ ಬದಲಾಗುತ್ತಾ? ನೋ. ಆದರೆ ಕೇಳಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುತ್ತಲ್ವಾ, ಅದು ಸನಾತನ ಧರ್ಮ. ಸಹಿಷ್ಣುತೆ, ಮಾನವೀಯತೆ ಅಂತಂದ್ರೇ ಸನಾತನ ಧರ್ಮ. ನೆಕ್ಸ್ಟ್ ಟೈಮ್ ಯಾರಲ್ಲ ಕೆಲವೊಂದು ಸತಿ ಬಟ್ಟೆ ಹಾಕೊಂಡ ತಕ್ಷಣ, ನಾನು ಅಂತಲ್ಲ, ಐ ಆಮ್ ಅನ್ಅಫೆಕ್ಟೆಡ್ ಬೈ ಪೀಪಲ್ಸ್ ಒಪಿನಿಯನ್. ಕೆಲವೊಂದಷ್ಟು ಜನ ಯಾರು ಪಾಸಿಟಿವ್ ಆಗಿರುವಂಥದ್ದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕನ್ನು ಕೊಡ್ತಾರೆ, ಅದನ್ನು ಮಾತ್ರ ತೊಗೊಳ್ತೀನಿ. ಅದರ್ವೈಸ್ ನಾನು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ. ಆ್ಯಂಡ್ ಇಲ್ಲಿಗೆಲ್ಲ ಹೋಗೋದೇ ಇಲ್ಲ, ನಂಗೆ ಹಾರ್ಟ್ ಒಳಗಡೆ ಹೋಗಿ ಅಫೆಕ್ಟ್ ಆಗಿ ನೋ, ಐ ಹ್ಯಾವ್ ಕ್ರಾಸ್ ದ್ಯಾಟ್ ಸ್ಟೇಜ್ ಇನ್ ಮೈ ಲೈಫ್. ಸೊ ಯಾರ್ಯಾರು ಆ ರೀತಿ ಅಫೆಕ್ಟ್ ಆಗುತ್ತಲ್ವ, ದಯವಿಟ್ಟು ಇಂಥ ವಿಡಿಯೋಗಳನ್ನು ಅಂಥವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಮ್ಮ ಸಮಾಜದಲ್ಲಿ ಕಮ್ಯುನಿಕೇಷನ್ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಕಡಿಮೆ ರ್ಯಾಡಿಕಲೈಸೇಷನ್ ಅನ್ನೋದು ಆಗುತ್ತೆ, ಸಮಸ್ಯೆಗಳು ಅಲ್ಲಿಗೆ ಮುಗಿದು ಹೋಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಬೇರೆಯವರ ಒಪಿನಿಯನನ್ನು, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳುವಂತಹ ಪೇಷನ್ಸನ್ನು ಇಟ್ಕೊಳ್ತೀವಿ, ಅಲ್ಲಿವರೆಗೆ ನಮ್ಮ ಸಮಾಜ ಅನ್ನೋದರಲ್ಲಿ ಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನನಗೆ ಈ ಒಂದು ದೇಹವನ್ನು ಕೊಟ್ಟಿದ್ದಾನೆ, ಆ ದೇಹದಲ್ಲಿ ಆತ್ಮವನ್ನು ಇಟ್ಟು ಬದುಕೋ ನಿನ್ನ ಲೈಫನ್ನು ಅಂತ ದೇವ್ರು ಕೊಟ್ಟಿದ್ದಾನೆ ಅಂತಂದ್ರೆ ಅದರ ಅರ್ಥ ಏನು ಗೊತ್ತಾ? ಈ ದೇಹ ಆತ್ಮ ಏನೇನು ಮಾಡಿದ್ರೆ ಖುಷಿ ಪಡುತ್ತೆ, ಇನ್ ದ ರೈಟ್ ಸೆನ್ಸ್. ಡ್ರಗ್ಸ್ ಮಾಡಿಬಿಡ್ತೀನಿ, ಮಲ್ಟಿಪಲ್ ಪೀಪಲ್ ಜೊತೆ ಸೆಕ್ಸ್ ಮಾಡಿಬಿಡ್ತೀನಿ, ಅದರಿಂದ ಖುಷಿ ಆಗುತ್ತೆ. ದಿಸ್ ಇಸ್ ನಾಟ್ ರೈಟ್ ವೇ. ಅಂದರೆ ಅದನ್ನ ವಿಕಾರತೆ, ಮನೋವಿಕಾರತೆ ಅಂತ ಕರೀತಾರೆ. ನಾನು ಹೇಳ್ತಾ ಇರೋದು ತಲೆ ಕರೆಕ್ಟಾಗಿ ಯಾರ್ಯಾರಿಗೆ ಎಲ್ಲ ಸ್ಕ್ರೂಸ್ ಕರೆಕ್ಟ್ ಜಾಗದಲ್ಲಿ ಫಿಕ್ಸ್ ಆಗಿರುತ್ತಲ್ವ, ಅಂಥವ್ರಿಗೆ ಹೇಳ್ತಾ ಇರೋದು. ಅಂಥದ್ದನ್ನು ಮಾಡೋದ್ರಿಂದ ನನ್ನ ಜೀವನ ಖುಷಿಯಾಗುತ್ತೆ. ನಾನು ಒಂದು ವರ್ಷದಲ್ಲಿ 10 ಕಡೆ ಹೊಸ ಜಾಗಕ್ಕೆ ಹೋಗಿ ಅಲ್ಲಿನ ಜನ ಹೇಗಿರ್ತಾರೆ ಅನ್ನೋದ್ರ ನೋಡೋದ್ರಿಂದ ನನ್ನ ಆತ್ಮಕ್ಕೆ, ನನ್ನ ದೇಹಕ್ಕೆ ಖುಷಿ ಆಗುತ್ತೆ ಅಂತಂದರೆ ಯು ಶುಡ್ ಡೂ ದ್ಯಾಟ್. ನನಗೊಂದು 4 ಲ್ಯಾಂಗ್ವೇಜನ್ನು ಕಲ್ತ್ಕೋಬೇಕು ಅನ್ನೋದ್ರಿಂದ ಖುಷಿ ಆಗುತ್ತೆ ಅಂತಂದರೆ ಯು ಶುಡ್ ಡೂ ದ್ಯಾಟ್. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿ ಒಂದು 4 ಒಳ್ಳೆ ವಿಚಾರವನ್ನು ಕಲ್ತ್ಕೊಳ್ತಾ ಇದ್ದೀನಿ ದಿನಕ್ಕೆ ಅಂತಂದರೆ ಯು ಶುಡ್ ಡೂ ದ್ಯಾಟ್. ಎಟ್ ದ ಸೇಮ್ ಟೈಮ್ ಈ ದೇಹ ಅನ್ನೋದು ಸುಂದರವಾಗಿ ಕಾಣಿಸೋ ರೀತಿಯಲ್ಲಿ ನಾನು ಬಟ್ಟೆ ಹಾಕೋತೀನಿ. ಕಾಮನ್ ಸೆನ್ಸ್, ಕಂಫರ್ಟ್ ಆ್ಯಂಡ್ ಪರ್ಸ್ನಲ್ ಸೆಕ್ಯೂರಿಟಿಯನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ಅಂತಂದರೆ ಯು ಶುಡ್ ಗೋ ವಿತ್ ದ್ಯಾಟ್. ಯಾರು ಏನೇ ಕಮೆಂಟ್ ಮಾಡಲಿ, ಕಮೆಂಟ್ ಮಾಡೋರ ತಲೆ ಸರಿಯಾಗಬೇಕೇ ವಿನಃ ದರ್ ಇಸ್ ನಥಿಂಗ್ ಫಾಲ್ಟ್ ಇನ್ ಯು.
ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಜೊತೆ, ಗರ್ಲ್ ಫ್ರೆಂಡ್ ಜೊತೆ, ಅಥವಾ ನಿಮ್ಮ ಹೆಂಡತಿಯ ಜೊತೆ, ಅಮ್ಮನ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ. ಯಾಕೆಂತಂದರೆ ಎಲ್ಲ ಸತಿ ಗಂಡು ಮಕ್ಕಳೇ ಅಂತ ಕಮೆಂಟ್ ಮಾಡಬೇಕು ಅಂತಲೂ ಇಲ್ಲ. ಹೆಣ್ಮಕ್ಳಿಗೆ ಮಾಡೆಸ್ಟಿ ಬಗ್ಗೆ ಕೆಲವು ಸತಿ ಹೆಣ್ಮಕ್ಳೇ ಜಡ್ಜ್ ಮಾಡ್ತಾಳೆ, ನೋಡು ಎಂಥ ಶೋಕೇಸ್ ಮಾಡೋಕ್ಕೆ ಅಂತ ಏನು ಸ್ಕ್ರೀನ್ ಶೋ ಮಾಡ್ತಿದ್ದಾಳೆ ಅಂತ ಬೇರೆ ಹೆಣ್ಮಕ್ಳೇ ಇನ್ನೊಬ್ಬ ಹೆಣ್ಣು ಮಗುವಿಗೆ ಕಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಯಾರು ನಾನು ಏನು ಹಾಕ್ಕೊಂಡ್ರೂ ಸರಿ, ನಾನು ಏನು ಮಾಡಿದ್ರೂ ಸರಿ, ನನ್ನ ಜೀವನ ನನ್ನ ರೂಲ್ಸು ಇದೆ ಅಲ್ಲ, ದಿಸ್ ಆ್ಯಟಿಟ್ಯೂಡ್ ವಿಲ್ ನಾಟ್ ಸರ್ವೈವ್. ಬ್ಯಾಲೆನ್ಸ್ ಇರಬೇಕು ಲೈಫಲ್ಲಿ. ಆಲ್ವೇಸ್ ಫೈಂಡ್ ಬ್ಯಾಲೆನ್ಸ್. ಸೊ ಇದು ಈ ವಾರದ ಸನಾತನ ಕಥನ. ಮುಂದಿನ ವಾರ ಒಂದು ವೆರಿ ಗುಡ್ ನ್ಯೂಸ್, ವೆರಿ ಸ್ವೀಟ್ ನ್ಯೂಸ್ ನಾನು ನಿಮಗೋಸ್ಕರ ತರ್ತಾ ಇದ್ದೀನಿ. ಏನು ಅನ್ನೋದಕ್ಕೆ ನೀವು 1 ವೀಕ್ ವೇಟ್ ಮಾಡಲೇಬೇಕು. ಹಾಗೆ ಸೊ 100K ಸಬ್ಸ್ಕ್ರೈಬರ್ಸ್ ಆದಮೇಲೆ ಯೂಟ್ಯೂಬ್ ಯಾವಾಗಲೂ ಒಂದು ಕ್ರಿಯೇಟರ್ ಅವಾರ್ಡ್ ಅಂತ ಕೊಡುತ್ತೆ. ಸೊ ಐ ಹ್ಯಾವ್ ಅಪ್ಲೈಡ್ ಫಾರ್ ದ್ಯಾಟ್. ಇನ್ನೊಂದು ಮೋಸ್ಟ್ಲಿ 20 ದಿನದ ಒಳಗಡೆ ಬರಬಹುದು. ಅದು ಹೊರಗಡೆ ಕಂಟ್ರಿಯಿಂದ ಶಿಪ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ನಾನು ಯಾವತ್ತೂ ಕೂಡ ಈ ಚಾನೆಲ್ನಲ್ಲಿ ಲೈವ್ ಮಾಡಿಲ್ಲ. ಅನ್ಬಾಕ್ಸಿಂಗನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಆ ಅವಾರ್ಡ್ ಬರ್ತಾ ಇರೋದು ನನಗೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್. ಹಾಗಾಗಿ ಯು ಈಕ್ವಲಿ ಡಿಸರ್ವ್ ದ್ಯಾಟ್. ಹಾಗಾಗಿ ಅದು ಯಾವಾಗ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಕ್ ಒಂದು ಅಪ್ಡೇಟನ್ನು ಕೊಡ್ತೀನಿ, ಒಂದು ಗುಡ್ ನ್ಯೂಸ್ನ ಜೊತೆಗೆ. ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಸ್ಟೇ ಟ್ಯೂನ್ಡ್ ದೇರ್. ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸನ್ನು, ರಿಯಲ್ ಟೈಮ್ ಅಪ್ಡೇಟನ್ನು ಇಲ್ಲಿಗಿಂತ ಜಾಸ್ತಿ ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತು ನಿಮ್ಮ ಭೇಟಿ ಅನ್ನುವಂಥದ್ದು ಬರುವ ಭಾನುವಾರ 9 o'clock ಶಾರ್ಪ್. ಲೋಕ ಸಮಸ್ತ ಸುಖಿನೋ ಭವಂತು.